Yes. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯಪಾಲರ ಭಾಷಣದಲ್ಲಿ ಆಡಳಿತವನ್ನು ಒಂದು ಪವಿತ್ರವೆಂದು ಪರಿಗಣಿಸಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪರವಾಗಿ ನಿಲ್ಲುತ್ತೆ ನಮ್ಮ ಸರ್ಕಾರ ಅಂತ ಹೇಳಿದೆ. ಅದಕ್ಕೆ ನಮ್ಮದು ಸಹ ಸ್ವಾಗತ ಇದೆ. ಆದರೆ ಕೆಲವೊಂದು ನ್ಯೂನತೆಗಳನ್ನು ನಾನು ಈ ಸದನದ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. SC STಗಳನ್ನು ಅಭಿವೃದ್ಧಿಪಡಿಸೋ ಉದ್ದೇಶಕ್ಕಾಗಿಯೇ ನಿಗಮಗಳನ್ನು ರಚನೆ ಆಗಿದೆ. ಕಳೆದ 5 ವರ್ಷದಿಂದನೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಬಿಟ್ಟರೆ ಬೇರೆ ಯಾವ ನಿಗಮಗಳಲ್ಲೂ ಬೋರ್ ಕೊರ್ಸೋಕ್ಕಾಗಿಲ್ಲ. ತಾಂಡ ಇರ್ಬೋದು, ಬೋವಿ ನಿಗಮ ಇರ್ಬೋದು, ಆದಿಜಾಂಬವದು ಇರ್ಬೋದು, ST ಇರ್ಬೋದು. ಯಾತಕ್ಕೆ ಅಂತ ಸಮಸ್ಯೆ ಆಗಿದೆ ಅಂದರೆ DBT ಇರೋದು ಬಹುಶಃ ಸಂಬಂಧಪಟ್ಟಕ್ಕಂಥ ಸಚಿವರು ಅವ್ರು ರಿವೈವ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ DBT ಬಂದಿರೋದ್ರಿಂದ ಭಾಳಷ್ಟು ಜನ ರೈತರಿಗೆ ಆ DBTಯ ಪದದ ಅರ್ಥನೇ ಗೊತ್ತಿಲ್ಲ. ಮತ್ತು ಇಲ್ಲಿ ಕೇಳಿದರೆ ಆ್ಯಪ್ ಕ್ರಿಯೇಟ್ ಆಗಿಲ್ಲ ಇನ್ನೂ ಅಂಥೇಳಿ ಅಧಿಕಾರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಆ್ಯಪೇ ಇನ್ನೂ ಕ್ರಿಯೇಟ್ ಆಗಿಲ್ಲ ಇನ್ನೂ 5 ವರ್ಷ ಅಂತ ಹೇಳಿದರೆ SC STಗಳಿಗೆ ಬರ್ತಕ್ಕಂತಹ ಗಂಗಾ ಕಲ್ಯಾಣ ಯೋಜನೆಗಳನ್ನು ಕೊಟ್ಟು ಅವ್ರನ್ನ ಆರ್ಥಿಕವಾಗಿ ನಾವು ಸಬಲಗೊಳಿಸೋದು ಹೇಗೆ ಅನ್ನೋ ಪ್ರಶ್ನೆ. ದಯವಿಟ್ಟು ಅದ್ರ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಜೊತೆಗೆ SC ST ಮತ್ತು OBC ಇರ್ಬೋದು, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಇರ್ಬೋದು, ಹಾಸ್ಟೆಲ್ಸ್ಗಳ ಅನುಕೂಲತೆಗಳಾಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಮುರಾರ್ಜಿ ಹಾಸ್ಟೆಲ್ಗಳ ಬೇಡಿಕೆ ತುಂಬ ಇದೆ. ಬಹುಶಃ ಅವ್ರಿಗೆ ಇನ್ನೂ ಇದುವರೆಗೂ ನಾವು ಫೈನಲ್ ಲಿಸ್ಟ್ಗಳನ್ನು ಮಾಡಿಕೊಡೋಕ್ಕಾಗ್ತಾಯಿಲ್ಲ ಸರ್ಕಾರದಿಂದ. ಇನ್ನೂ 3ನೇ ಲಿಸ್ಟು, 4ನೇ ಲಿಸ್ಟು, ಫೈನಲ್ ಲಿಸ್ಟು ಅಂತಾರೆ. ಪಾಪ ಪೋಷಕರು ಎಲ್ಲೋ ನನ್ನ ಮಗನಿಗೆ ಒಂದು ಒಳ್ಳೆ ಹಾಸ್ಟೆಲ್ ಸಿಗ್ಬೋದು ಅಂತ ಅವ್ರು ಕಾಯ್ತಾ ಕೂತ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಮೇಡಮ್ ನಮ್ಗೆ ಬೇಗ ಗೊತ್ತಾಗ್ಬಿಟ್ರೆ ಕೊನೆ ಪಕ್ಷ ನನ್ನ ಮಗನಿಗೆ ಅಲ್ಲಿ ಫೀಸ್ ಆದರೂ ಕಟ್ಟಿ ಆ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕ್ಕೊಳ್ತೀನಿ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಅವ್ರಿಗೆ ಅಲ್ಲಿ ಕಟ್ಟೋಕ್ಕಾಗದೇ ಇರೋದಕ್ಕೆ ಇಲ್ಲಿ ಕಾಯ್ತಾ ಇರ್ತಾರೆ. ಹಾಗಾಗಿ ಆ ಥರದ ಸಮಸ್ಯೆಗಳನ್ನು ಈ ರಜದ ದಿನಗಳಲ್ಲಿ ಮುಗಿಸಿ ಲಿಸ್ಟ್ಗಳನ್ನ ಅನೌನ್ಸ್ ಮಾಡೋದ್ರಿಂದ ಆ ಥರದವ್ರಿಗೆ ನಾವು ಮೇಲ್ವರ್ಗದವ್ರಿಗೆ ಕೆಳವರ್ಗದವ್ರಿಗೆ ಮೇಲೆತ್ತದಂಗೆ ಆಗುತ್ತೆ. ಇದರಲ್ಲಿ ಎಲ್ಲ ಸಮಾಜಕ್ಕೂ ಅನುಕೂಲತೆ ಇದೆ. ಯಾವುದೇ ಬರೀ ಕೇವಲ ನಾವು SC ST ವಿಚಾರ ಅಲ್ಲ, ಎಲ್ಲ ಸಮಾಜದ ವರ್ಗದವರಿಗೂ ಇದು ಅನುಕೂಲ ಆಗ್ತಕ್ಕಂಥದ್ದನ್ನು ಅದನ್ನು ಸರಿಪಡಿಸ್ಕೊಳ್ಳೋದ್ರಿಂದ ಭಾಳಷ್ಟು ಜನ ಪೋಷಕರಿಗೆ ಬಹುಶಃ ಒಂದು ಒಳ್ಳೆಯ ಇದನ್ನು ತೀರ್ಮಾನ ತೊಗೊಂಡಿದ್ದಾರೆ ಸರ್ಕಾರ ಅನ್ನೋ ಒಂದು ಭಾವನೆ ಬರುತ್ತೆ. ಕೊನೆ ಪಕ್ಷ ಅವ್ರಿಗೆ ಜೂನ್ 15 ಹಾಸ್ಟೆಲ್ದು ಫೈನಲ್ ಮೊರಾರ್ಜಿಗಳದ್ದು ಇರ್ಬೋದು, ಇಂದಿರಾ ಗಾಂಧಿ ವಸತಿ ನಿಲಯದಿರ್ಬೋದು ಕೊಟ್ಬಿಟ್ರೆ ಎಲ್ಲೋ ಆ ಮಕ್ಕಳಿಗೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದು ಒಳ್ಳೆ ಕಡೆಗೆ ನನ್ನ ಮಗ ಎಜುಕೇಷನ್ ತೊಗೊಳ್ತಾ ಇದ್ದಾರೆ, ನನ್ನ ಮಕ್ಕಳು ತೊಗೊಳ್ತಾರೆ ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ. ದಯವಿಟ್ಟು ಅದನ್ನು ಒಂದು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಬರುತ್ತೆ. ಜೊತೆಗೆ ವಸತಿ ಕಲ್ಪಿಸೋದ್ರ ಬಗ್ಗೆ ಮಾತಾಡ್ತಾ ಎಲ್ಲ ನೆರವನ್ನು ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತೀರಾ. ಆದರೆ ಈಗ ಮನೆಗಿಟ್ಟಿರ್ತಕ್ಕಂಥದ್ದು ದುಡ್ಡು ಬರೀ 1,20,000 ಜೊತೆಗೆ NREGT ಸೇರಿಕೊಂಡ್ರೆ 1,60,000-50,000 ಸಿಗುತ್ತೆ. ಅದರಲ್ಲಿ ಬಹುಶಃ ಅವನಿಗೆ ಯಾವುದೇ ರೀತಿಯ ಮನೆಗಳನ್ನು ನೀಟಾಗಿ ಕಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಫಲಾನುಭವಿಗೆ. ನಾವು ಪ್ರಕೃತಿಯಿಂದ ಮನೆ ಬಿದ್ದೋದ್ರೆ ಸಂಪೂರ್ಣ ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿ ಒಂದು ಮನೆ ಮಳೆಯಿಂದ ಸಂಪೂರ್ಣ ಬಿದ್ದೋದ್ರೆ ಅವ್ರಿಗೆ 5 ಲಕ್ಷ ಕೊಟ್ಟರು. 5 ಲಕ್ಷ ಇನ್ನೂ ಸಂಪೂರ್ಣ ಬಂದಿಲ್ಲ, 90,000 ಬಿಡುಗಡೆ ಮಾಡಿದ್ದಾರೆ. ಇನ್ನು ಬಾಕಿ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಗೆ ತೋರಿಸ್ತಾ ಇದ್ದಾರೆ. ಅಲ್ಲಿ ನೀವು 5 ಲಕ್ಷ ಕೊಡೋದನ್ನು ಯಾಕೆ ನಿಗಮದಲ್ಲಿ ನಮಗೆ ಬಸವ ವಸತಿ ಇರ್ಬೋದು, ಆಶ್ರಯ ಇರ್ಬೋದು, ಇದರಲ್ಲಿ ಯಾಕೆ ಕೊಡೋಕ್ಕಾಗೋದಿಲ್ಲ? ದಯವಿಟ್ಟು ಅದನ್ನು ಹೆಚ್ಚುವರಿ ಏನು ಮಾಡಿಕೊಟ್ಟು ಒಂದು 5 ಲಕ್ಷ ಕೊಟ್ಟರೆ ನಿಜಕ್ಕೂ ಅದರಲ್ಲಿ ಭಾಳಷ್ಟು ಜನ ನಿಮ್ಮನ್ನು ನೆನೆಸ್ಕೊಳ್ತಾರೆ ಅಂತ ಹೇಳ್ತೀನಿ. ಜೊತೆಗೆ ನೀರಾವರಿ ಯೋಜನೆ ಬಗ್ಗೆ ತಾವು ಲಿಫ್ಟ್ ಇರಿಗೇಷನ್ಗಳನ್ನು ನಾವು ಹೆಚ್ಚಿಗೆ ಆದ್ಯತೆ ಕೊಡ್ತೀವಿ. ಮತ್ತು ಕರ್ನಾಟಕ ರಾಜಸ್ಥಾನ ಬಿಟ್ಟರೆ 2ನೇ ತುಂಬ ಒಣ ಪ್ರದೇಶ ಇರ್ತಕ್ಕಂಥದ್ದನ್ನು ಅಂಥೇಳಿ ರಾಜ್ಯಪಾಲರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೇಳೋದಾದರೆ ನೀರಾವರಿಗಳು ಸಾಕಷ್ಟು ಆಗ್ತಾ ಇದೆ, ಅದು ಫುಲ್ಫಿಲ್ ಆಗಬೇಕು, ಇನ್ನೂ ಭಾಳಷ್ಟು ಆಗಬೇಕಾಗಿದೆ, ಎಲ್ಲ ಕಡೆಗೂ ಒಪ್ಕೊಳ್ತೀವಿ. ಆದ ನಂತರದಲ್ಲಿ ಏನಾಗ್ತಾ ಇದೆ ಅದು ರೈತರಿಗೆ ತಲುಪ್ತಾ ಇದೆಯಲ್ಲೋ, ಜಮೀನಿಗೆ ಹೋಗ್ತಾ ಇದೆಯಲ್ಲೋ ಅನ್ನೋ ಕಡೆಗೆ ಆ ಸಂಬಂಧಪಟ್ಟ ಇಲಾಖೆಗಳು ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಯಾಕೆಂದರೆ ತುಂಬ ದೊಡ್ಡ ಪ್ರಾಜೆಕ್ಟು ಅವ್ರು ಮಾಡಿದ್ರು, ಕೈ ತಕ್ಕೊಂಡ್ರು. ಅದು ಸಮರ್ಪಕವಾಗಿ ಹೋಗೋದಕ್ಕಾಗಿ ನಾಲೆಗಳು ಅಲ್ಲಲ್ಲೇ ಹೋಗಬೇಕಾಗುತ್ತಲ್ವ, ಆ ನಾಲೆ ವಿಚಾರದಲ್ಲಿ ಅವರು ಗಮನ ತಗೊಳ್ತಾ ಇಲ್ಲ, ಅಲ್ಲಲ್ಲೇ ಬ್ಲಾಕ್ ಆಗಿರುತ್ತೆ. ನನ್ನ ಕ್ಷೇತ್ರದಲ್ಲೇ ಕಳೆದ ಬಾರಿ ತುಂಗಾ ಏತ ನೀರಾವರಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಇಲ್ಲಿ MB ಪಾಟೀಲರು ಆ ಸಂದರ್ಭದಲ್ಲಿ ಸಂಬಂಧಪಡ್ತಕ್ಕಂಥ ಮಂತ್ರಿಗಳಾಗಿದ್ದರು, ನೀರಾವರಿ ಸಚಿವರಾಗಿದ್ದರು. ಅವ್ರು ಬಂದು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು, ಸಾಕಾರನೂಗೊಳ್ತು. ಆದರೆ ಇವತ್ತು ಆ ನಾಲೆಗಳೆಲ್ಲ ನಾನು ಹೇಳಿದ್ರು ಸಬ್ ನಾಲೆಗಳು, ತುಂಬ ಸಣ್ಣ ನಾಲೆಗಳು, ಅದನ್ನೆಲ್ಲ ಓಪನ್ ಮಾಡೋದಕ್ಕೆ ಅಧಿಕಾರಿಗಳು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. MIದವರು ನಮಗೆ ಬರಲ್ಲ ಅಂತಾರೆ. ಒಂದು ಕಡೆಗೆ ಅವರು ಇನ್ನೂ ಅನುದಾನ ಇಟ್ಕೊಂಡು ಆ ಕೆಲಸ ಮಾಡೋ ಅಷ್ಟೊತ್ತಿಗೆ ರೈತನಿಗೆ ಮಳೆ ಬಂದರೆ ಆ ನೀರು ಸಹ ಸಮರ್ಪಕವಾಗಿ ಸಣ್ಣ ಪುಟ್ಟ ಕೆರೆಗಳು ತುಂಬಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂತಹ ಎಲ್ಲಿ ಸಾಕಾರಗೊಳ್ಳುತ್ತೆ ಕೆರೆಗಳು ತುಂಬತಕ್ಕಂಥದ್ದು. ಕೊನೆ ಪಕ್ಷ ತಾವು NREGಯಲ್ಲಾದರೂ ಆ ಗ್ರಾಮ ಪಂಚಾಯಿತಿಯವರಿಗೆ ಸ್ಟ್ರಿಕ್ಟಾಗಿ ಮಾಡಲೇಬೇಕು, ಇಷ್ಟಿಷ್ಟು ರೀಚು ನಿಮ್ಮ ಪಂಚಾಯಿತಿಯಲ್ಲಿ ಅಂಥೇಳಿ ಅದನ್ನಾದರೂ ಮಾಡಿ.
ನೀವು ಹೇಗೋ ರೈತರ ಸಹಭಾಗಿತ್ವದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ರಾಜ್ಯಪಾಲರು. ಅದನ್ನಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶುದ್ಧ ಕುಡಿಯುವ ಘಟಕದ ಕಳೆದ ಬಾರಿ ನಾವು ಶಾಸಕರಿದ್ದಾಗ ಸನ್ಮಾನ್ಯ ಸಚಿವರು ಇಲ್ಲೇ ಇದ್ದಾರೆ, ಎಚ್ ಕೆ ಪಾಟೀಲರು, ಸಾಕಷ್ಟು ಶುದ್ಧ ಘಟಕ ನೀರುಗಳನ್ನ ನಮ್ಮಲ್ಲಿ ಏರಿಯಾದಲ್ಲೆಲ್ಲ ಕೊಟ್ಟಿದ್ದಾರೆ. ಈಗಲೂ ಸಹ ಬೇಡಿಕೆ ಇದೆ. ಎಲ್ಲೋ ಅದು ಫೇಲ್ಯೂರ್ ಆಗಿದೆ ಅಂದರೆ ಎಲ್ಲೋ ಒಂದು ಗ್ರಾಮ ಪಂಚಾಯಿತಿಯವರ ನಿರ್ಲಕ್ಷ್ಯತನದಿಂದ ಫೇಲ್ ಆಗಿದೆ ಹೊರತು ಆ ಸ್ಕೀಮ್ ಫೇಲ್ ಆಗಿಲ್ಲ. ಮತ್ತು ಪುನಃ ಅದನ್ನು ಕೊಡೋದ್ರಿಂದ ಭಾಳಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಎಲ್ಲ ರೀತಿಯಲ್ಲೂ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀರಾ. ಆದರೆ ಸಡನ್ನಾಗಿ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಳಿಸಬೇಕು ಅಂಥೇಳಿ ಇಲ್ಲಿಂದ ಒಂದು ಆದೇಶ ಬಂತು. ಮತ್ತು ಪುನಃ ಇನ್ನೊಂದು ಆದೇಶ ಮೊನ್ನೆ ರೀಸೆಂಟಾಗಿ ಬಂದಿದೆ. ಒಂದು ಬಾರಿ ಮಾನ್ಯ ಸಚಿವರ ಹತ್ರ ತೋರಿಸ್ಕೊಂಡು ಪುನಃ ಕೆಲಸ ಕಾರ್ಯಗಳನ್ನು ಮಾಡೋದು. ಒಂದು ಬಾರಿ ಅನ್ನೋದ್ರು ನಮ್ಗೆ ಅರ್ಥ ಆಗಲಿಲ್ಲ ಏನು ಅಂತ. ಒಂದು ಬಾರಿ ದಯವಿಟ್ಟು ಆ ಕೆಲಸ ಕಾರ್ಯಗಳನ್ನ ಪುನಃ ಪ್ರಾರಂಭ ಮಾಡೋದಕ್ಕೆ ಆ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳ್ತಾ, ಎಲ್ಲ ಕಡೆಗೂ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾರ ಹತ್ರ ಹೋಗ್ಬೇಕು, ಇದು ಅದನ್ನು ತಡೆ ಹಿಡಿದವರು